ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ M. ಮಲ್ಲಪ್ಪ ಜೋತಾವ್. ಈ ದಿನ ಇನ್ನೊಂದು ವಿಶೇಷ ಕಾರ್ಯಕ್ರಮ, ವಿಶೇಷವಾಗಿ ಮನೆ ಇದ್ಯಾವ ದೊಡ್ಡ ವಿಷಯ ರೀ ಅಂತ ನೀವು ಅನ್ಬೋದು. ಹೌದು, ಮನೆ ಭಾಳ ಮಹತ್ವ. ಮನೆ ಇದ್ರೆ ಇಲ್ಲ ರೀ, ಮನೆ ಇಲ್ಲಾಂದ್ರೆ ಏನು? ಒಮ್ಮೆ ಮನೆ ಅನ್ನೋದನ್ನು ಲುಪ್ತ ಮಾಡಿಬಿಡ್ಬೋದು. ಏನದ ಇಲ್ಲೇ ಎಲ್ಲ ಬಯಲು, ನಾವು ಅಲ್ಲಂಪುರ ಹೋಗುತ್ತೆ, ಬಯಲಿನ ಬಿತ್ತಿ ಅನ್ನೋಂಥ ಪ್ರಸಂಗ ಬರ್ತದೆ. ಆ ಬಯಲು ಅದ ಇಲ್ಲಿ. ಆ ಬಯಲಲ್ಲಿ ನಾವು ಮನೆ ಕಟ್ಟಿದ್ದೀವಿ. ಯಾಕೆ ಕಟ್ಟಿದ್ದೀವಿ ಮನೆ ಅಂತಂದ್ರೆ, ನಮ್ಮ ಕುಟುಂಬ ಸುರಕ್ಷಿತವಾಗಿ ಉಳಿಸುವಾಗಿ, ಪ್ರೀತಿ ನೆಮ್ಮದಿ, ಅದ್ರ ಜೊತೆಗೆ ಆತ್ಮೀಯತೆ ಉಳಿಲಿ ಬೆಳೀಲಿ, ನಮ್ಮ ಸಂತತಿ ಮುಂದುವರಿಲಿ ಅಂತ ಮನೆ ಕಟ್ಟಿರ್ತೀವಿ. ಮನೆ ಎಲ್ಲರೂ ಕಟ್ಟಿದಾರ ಈ ದೇಶದಲ್ಲೇ, ಅದು ಮತ್ತೆ ಪ್ರಶ್ನೆ ಬೇರೆ ವಿಷಯ. ಎಲ್ಲರೂ ಕಟ್ಟಿದಾರ ಅನ್ನೋಕ್ಕಿಂತ ಕಟ್ಟಿದ ಮನೆ ಹೋಗಿ ಇದ್ದವರು ಅದಾರ. ಯಾಕಂದ್ರೆ ಬಾಡಿಗೆ ಮನೆ ಅದ, ಲೀಸ್ ಮನೆ ಅದ, ಪರ್ಮನೆಂಟ್ ಮನೆ ಅದ, ಇವೆಲ್ಲ ಬಿಟ್ಟು ಮೂರನೇ ಮನೆ ಒಂದು ಅದ. ಅದು ಯಾವುದು ಅಂದ್ರೆ ಅದು ನಮ್ಮ ಮನೆ ಅಂತ ಅನ್ನೋದು. ಇಲ್ಲಿರೋದು ನಿಮ್ಮ ಮನೆ ಅಂತ ಏನೋ ಕವನಗೊಳಿಸಿದ್ದು ಬರ್ತಿದ್ದಾರೆ ಸಾಕಷ್ಟು. ಅದನ್ನಿರಲಿ, ಮನೆ ಹಿನ್ನೆಲೆಯಲ್ಲೇ ಮನೆ ಕುರಿತು ಒಂದಿಷ್ಟೇನೋ ನಿಮ್ಮ ಜೊತೆಗೆ ಹರಟೆ ಹೊಡಿಬೇಕಂತ ಇವತ್ತು ಬಯಸಿದ್ದೀವಿ. ಅದಕ್ಕಾಗಿ ಈಶ್ವರಚಂದ್ರ ಬೆಟಗೇರಿ ಅವರು ಮನೆಯ ಕುರಿತಾಗಿನ ಏನೋ ಒಂದಿಷ್ಟು ವಿಶ್ಲೇಷಣೆ ಮಾಡ್ಬೇಕಂತಿದ್ದಾರೆ. ಅವ್ರ ತಲೆಯಲ್ಲಿ ಏನೋ ಮನೆಯ ಬಗ್ಗೆ ಓಡ್ಲಿಕ್ಕತ್ತದ ತಲೆಯಲ್ಲಿ. ಅದೇನು ಓಡ್ಲಿಕ್ಕತ್ತದ ನಿಮ್ಮ ತಲೆಯಲ್ಲಿ? ಆತ್ಮೀಯ ಸರ್ವರಿಗೆ ನಮಸ್ಕಾರ. ಭಾಳ ಸಂತೋಷ. ಅಂದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತೇಳಿ ಉಕ್ತಿ ಅದ ರೀ. ಈ ಬ್ರಹ್ಮಾಂಡ ಹೆಂಗೆ ಒಂದು ದೊಡ್ಡ ಮನೆ ಐತಿಲ್ಲ, ಅದರಂಗನ ನಮ್ಮದೊಂದು ಪಿಂಡಾಂಡ, ಇದು ಒಂದು ಮನೆ ರೀ. ಅದಕ್ಕೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರೆ. ಮನೆ ಕಟ್ಟಿದ್ರಿ ಅಂತ. ಹಾಂ, ಅದಕ್ಕೆ ಬಯಲೊಳಗೆ ಬಯಲು ಅಂತ ಹೇಳಿದಿಲ್ಲ, ಬಯಲೊಳಗೆ